ಇನ್ನು ರಾಜ್ಯದ ಹಲವೆಡೆ ವಿಭಿನ್ನ ರೀತಿಯ ಪ್ರತಿಭಟನೆಗಳು ಕಂಡುಬಂದವು. ಹಾವೇರಿಯಲ್ಲಿ ಹಾವು ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೋಲಾರದಲ್ಲಿ ಕತ್ತೆಗಳೊಂದಿಗೆ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ರಾಜ್ಯದ ಹಲವು ಕಡೆ ವಿಭಿನ್ನ ರೀತಿಯ ಪ್ರತಿಭಟನೆಗಳು ಕಂಡುಬಂದವು. ಒಂದು ಕಡೆ ಹಾವು ಹಿಡಿದು ಪ್ರತಿಭಟನೆ ನಡೆದಿದ್ರೆ, ಇನ್ನೊಂದು ಕಡೆ ಕತ್ತೆಗಳೊಂದಿಗೆ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಹಾವೇರಿಯಲ್ಲಿ ಹಾವು ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಪ್ರತಿಭಟನಾಕಾರರು. ಇನ್ನು ಕೋಲಾರದಲ್ಲಿ ಕತ್ತೆಗಳೊಂದಿಗೆ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಜೊತೆಗೆ ಬಾಗಲಕೋಟೆಯ ಬಸ್ ನಿಲ್ದಾಣದಲ್ಲಿ ಕ್ರಿಕೆಟ್ ಆಡಿದ್ದಾರೆ ಯುವಕರು. ಬಾಗಲಕೋಟೆಯ ಬಸ್ ನಿಲ್ದಾಣ ಬಿಕೋ ಅಂತಾಯ್ತು, ಹೀಗಾಗಿ ಅದನ್ನೇ ಕ್ರಿಕೆಟ್ ಗ್ರೌಂಡ್ ಮಾಡಿಕೊಂಡು ಕ್ರಿಕೆಟ್ ಆಡಿದ್ದಾರೆ ಯುವಕರು. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಯಲ್ಲೇ ತಿಂಡಿ ತಿಂದು ಪ್ರತಿಭಟಿಸಿದ್ದಾರೆ. ಕೋಲಾರದಲ್ಲಿ ಬಂದ್ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಬಿದ್ದಿವೆ ಕೋಳಿಗಳು. ಉಡುಪಿ, ಕೋಲಾರದಲ್ಲೂ ಕೂಡ ತಮಟೆ ಬಾರಿಸಿ ವಿಭಿನ್ನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಾಜ್ಯದ ವಿವಿಧ ಕಡೆಯಲ್ಲಿ ಹೇಗಿತ್ತು ವಿಭಿನ್ನವಾದಂತಹ ಪ್ರತಿಭಟನೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗುತ್ತೆ. ಉಡುಪಿಯಲ್ಲಿ ನೋಡ್ತಾ ಇದ್ದೀರಿ ಹೇಗೆ ಡೋಲು ಬಾರಿಸಿ ಅವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅನ್ನೋದನ್ನ. ಹಾಗೆ ಹಾವೇರಿಯಲ್ಲಿ ಹಾವು ಹಿಡಿದು ಪ್ರತಿಭಟಿಸಿದ್ದಾರೆ. ಕೋಲಾರದಲ್ಲಿ ಕತ್ತೆಗಳೊಂದಿಗೆ ಬಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಹಳ ವಿಭಿನ್ನ ಪ್ರತಿಭಟನೆಗೆ ಸಾಕ್ಷಿಯಾಯಿತು ಈ ಕೆಲವು ಪ್ರದೇಶಗಳು. ಹಾಗೆ ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರತಿಭಟನೆ ಬಹಳ ವಿಭಿನ್ನವಾಗಿತ್ತು. ಬಾಗಲಕೋಟೆಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಅಲ್ಲಿ ಕ್ರಿಕೆಟ್ ಆಟ ಆಡಿದ್ದಾರೆ. ಇನ್ನು ಕೋಲಾರದಲ್ಲಂತೂ ಕೂಡ ರಸ್ತೆಯಲ್ಲೇ ಕೋಳಿಗಳು ಕಂಡು ಬಂದಿದ್ದನ್ನ ಗಮನಿಸ್ತಾ ಇದ್ದೀರಿ. ಬಂದ್ನ ಎಫೆಕ್ಟ್ ಹೇಗಿತ್ತು ಅನ್ನೋದಕ್ಕೆ ಈ ಚಿತ್ರಗಳು ಸಾಕ್ಷಿಯಾಗ್ತಾ ಇದೆ. ಒಂದು ಕಡೆ ವಿಭಿನ್ನವಾದಂತಹ ಪ್ರತಿಭಟನೆ, ಇನ್ನೊಂದು ಕಡೆ ಬಂದ್ ಹಿನ್ನೆಲೆಯಲ್ಲಿ ವಿಭಿನ್ನವಾದಂತಹ ದೃಶ್ಯಗಳು ನಮಗೆ ನಮ್ಮ ಕ್ಯಾಮೆರಾಗೆ ಸೆರೆ ಸಿಕ್ಕಂಥದ್ದು. ರಸ್ತೆಯಲ್ಲೇ ತಿಂಡಿ ತಿಂದ್ರು, ಜೊತೆಗೆ ಬಾಗಲಕೋಟೆಯಲ್ಲಿ ರಸ್ತೆಯಲ್ಲೇ ಕ್ರಿಕೆಟ್ಗಳ ಆಡಿರುವಂಥದ್ದು. ಬಸ್ ನಿಲ್ದಾಣ ಅದು ಬಾಗಲಕೋಟೆಯ ಬಸ್ ನಿಲ್ದಾಣ, ಆದರೆ ಒಂದೇ ಒಂದು ಬಸ್ ಕೂಡ ಸಂಚರಿಸ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನೇ ಕ್ರಿಕೆಟ್ ಗ್ರೌಂಡ್ ಮಾಡಿಕೊಂಡು ಕ್ರಿಕೆಟ್ ಆಡಿದ್ದಾರೆ ಬಾಗಲಕೋಟೆಯಲ್ಲಿ ಯುವಕರು.